ಸೊ ಕನ್ನಡದ ಬಗ್ಗೆ ನಮ್ಮಂಥ ಯೂತ್ಸ್ ಯಾರಿದ್ದಾರೆ ಎತ್ತಿಡಿಯುವಂಥ ಪ್ರಯತ್ನ ಮಾಡಿದ್ರೆ ಮುಂದಿನ ಜನ್ರೇಷನ್ಗೆ ಉಳ್ಕೊಳ್ಳುತ್ತೆ, ಇಲ್ಲ ಅಂದ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಈ ಭಾಷೆ ಅಳಿಸೋಗುತ್ತೆ. ಸೊ ಅದ್ರ ಬಗ್ಗೆ ಅವೇರ್ನೆಸ್ನ ಹೇಳ್ತಾನೆ ಕೇಳಿದ್ರೆ ಕೇಳಿಸ್ಕೊಂಡ್ರೆ ಬಿಡ್ರಿ ನಾವ್ ಹೇಳ್ತೀವಿ ಅಷ್ಟೇ, ಊದೋದು ಊದ್ತೀವಿ, ನೀವು ಕೇಳಿಸ್ಕೊಡ್ರಿ ಅಷ್ಟೇ. ಅದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು. ಕನ್ನಡ ವಿಚಾರಗಳ ಬಗ್ಗೆ ಹೋರಾಟಗಳು ಆದಾಗ ಮುಂದೆ ಬಂದು ನಿಂತ್ಕೋಬೇಕು. ಆ ಸಂಘ ಈ ಸಂಘ ಅವರು ಇವರು ಅನ್ನೋದ್ರ ಬಗ್ಗೆ ಎಲ್ಲ ಚಿಂತೆ ಬಿಟ್ಬಿಟ್ಟು ಸ್ವಾಭಿಮಾನಿ ಕನ್ನಡಿಗ ಆಗಿ ಮುಂದೆ ಬಂದು ನಿಂತ್ಕೊಂಡು ಹೋರಾಟ ಮಾಡಬೇಕು. ಇನ್ನೊಬ್ರು ಕೇಳ್ತಾರೆ, ನೀವು ಅವ್ರ ಜೊತೆ ಹೋಗ್ತೀರಾ, ನಿಮ್ಗೆ ಎಷ್ಟು ದುಡ್ಡು ಸಿಗುತ್ತೆ, ದುಡ್ಡಿಗೋಸ್ಕರ ಕೆಲಸ ಮಾಡೋದಾಗಿದ್ರೆ ಬೇರೆ ಬೇರೆ ಕೆಲಸ ಮಾಡೋದು. ದುಡ್ಡಿಗೋಸ್ಕರ ಹಿಂಗೆಲ್ಲ ಕೇಳ್ತಾರೆ, ಅವ್ರ ಜೊತೆ ಹೋಗ್ತೀರಾ ಇವ್ರ ಜೊತೆ ಹೋಗ್ತೀರಾ, ದುಡ್ಡು ಕೊಡ್ತಾರ ನಿಮ್ಗೆ ಅಂತ. ದುಡ್ಡಿಗೆ ಬದುಕಿಲ್ಲ ನಾವು, ಅಭಿಮಾನಕ್ಕೆ ಸ್ವಾಭಿಮಾನಿ ಕನ್ನಡಿಗರು ನಾವೆಲ್ಲ. ಕನ್ನಡದ ಬಗ್ಗೆ ಮಾತಾಡಿದ್ರೆ ಏಕ್ ಮಾರ್ ದೋತು ಕೂಡ ಅಂದಂಗ್ ಹೊಡೆದು ಬರ್ತೀವಿ ಅಷ್ಟೇ ನಾವು. ಹೊಡೆಯೋದೇ ಕೆಲಸ ಅಷ್ಟೇ. ನೋಡಿದ್ರ ನಮ್ಮ ಎಪಿಸೋಡ್ ಕಿಕ್ ಸ್ಟಾರ್ಟ್ ಹೆಂಗೆ ಕನ್ನಡದಿಂದ ಅವೇರ್ನೆಸ್ ಒಳ್ಳೆ ಮಾತಲ್ಲಿ ಹೇಳ್ತೀವಿ, ಕೇಳಿಲ್ಲ ಅಂದ್ರೆ